ಬಿಜೆಪಿ ಜೆಡಿಎಸ್ ಮಧ್ಯೆ ಅಂತಿಮ ಹಂತದ ಮೈತ್ರಿ ಕಸರತ್ತು. ಇಂದು ಸಂಜೆ 7 ಗಂಟೆಗೆ ದೆಹಲಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇವತ್ತು ರಾತ್ರಿ ಬಿಜೆಪಿ ವರಿಷ್ಠರ ಜೊತೆ ಸಭೆ ನಡೆಸತಕ್ಕಂಥ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಿನ್ನೂ ಫೈನಲ್ ಆಗಿಲ್ಲ. 3 ಫಾರ್ಮುಲಾಗಳನ್ನು ಬಿಜೆಪಿ ಮುಂದೆ ಇಡ್ತಾರಂತೆ ಕುಮಾರಸ್ವಾಮಿ ಅವರು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆಗಬೇಕಾಗಿರ್ತಕ್ಕಂಥದ್ದು ಜೆಡಿಎಸ್ಗೆ ಎಷ್ಟು ಸೀಟುಗಳನ್ನು ಬಿಜೆಪಿ ಬಿಟ್ಕೊಡ್ತಾರೆ, ನಂಬರ್ 1. ನಂಬರ್ 2, ಯಾವ ಕ್ಷೇತ್ರಗಳು, ಅಭ್ಯರ್ಥಿಗಳು ಯಾರಾಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದ ಚರ್ಚೆ. ಪಂಚರಾಜ್ಯಗಳ ಚುನಾವಣೆ ಮುಗಿಬೇಕು, ಆಮೇಲೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ಈಗ ಪಂಚರಾಜ್ಯಗಳ ಚುನಾವಣೆ ಮುಗಿದು ಎಲ್ಲ ಕಡೆ ಸರ್ಕಾರ ರಚನೆಯಾಗಿ ಎಲ್ಲ ಮುಗೀತಲ್ಲ. ಹಾಗಾಗಿ ಇವಾಗ ಕುಮಾರಸ್ವಾಮಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 7 ಗಂಟೆ ಫ್ಲೈಟ್ಗೆ ಅವರು ಹೊರಟಿದ್ದಾರೆ. ಗೊತ್ತಿಲ್ಲ, ತಡರಾತ್ರಿ ಏನಾದರೂ ಕೆಲವು ನಾಯಕರನ್ನು ಭೇಟಿಯಾಗಿ ಮಾತುಕತೆ ನಡೆಸ್ತಾರಾ ಅಥವಾ ನಾಳೆ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ಆಗುತ್ತಾ ನೋಡೋಣ. ಸೀಟು ಹಂಚಿಕೆ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ಇವಾಗ ಪ್ರಮುಖವಾಗಿ ಇದೊಂದೇ ಚರ್ಚೆ ಆಗಬೇಕಾಗಿರೋದು. 5-6 ಸ್ಥಾನಕ್ಕೆ HDK ಬೇಡಿಕೆಯನ್ನು ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, 28 ಕ್ಷೇತ್ರಗಳ ಪೈಕಿ 22+6, 23+5, 24+4 ಅಥವಾ 25+3 ಹೆಂಗಾದರೂ ಸರಿ. ತುಮಕೂರು, ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರಗಳಿಗೆ ಅವರು ಬೇಡಿಕೆಯನ್ನು ಇಡತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ಮಂಡ್ಯ ಮತ್ತು ಹಾಸನ ಫಿಕ್ಸು. 23+5, 22+6, 24+4 ಈ ಸೂತ್ರದಡಿ ಸೀಟು ಹಂಚಿಕೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೂಡ ಕರ್ನಾಟಕದಿಂದ ಕೆಲವು ಮಾಹಿತಿ ತರಿಸ್ಕೊಂಡಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿದೆ, ಯಾವ ಕ್ಷೇತ್ರದಲ್ಲಿ JDS ಅನ್ನು ಇಳಿಸಬೇಕಾಗತ್ತೆ. ಇಬ್ಬರ ಗುರಿ ಒಂದೇ, ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತಾ ಹೋಗೋಣ. ಶ್ರೀನಿವಾಸ್, ಈಗ ಬಿಜೆಪಿ ಹೈಕಮಾಂಡಿಂದನೇ ಬುಲಾವ್ ಬಂದು ಕುಮಾರಸ್ವಾಮಿ ಅವರು ಹೊರಟಿರೋದ ಅಥವಾ ಇವರೇ ವಾಲಂಟಿಯರ್ ಆಗಿ ಹೋಗ್ತಾ ಇದ್ದಾರಾ? ಏನೇನು ಚರ್ಚೆ ಆಗಬಹುದು, ಏನೆಲ್ಲ ನಿರ್ಧಾರಗಳಾಗಬಹುದು ಸಭೆಯಲ್ಲಿ ಅಂತ? ಅರವಿಂದ್, ಹೌದು, ಬಿಜೆಪಿಯ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ದೆಹಲಿ ಪ್ರಯಾಣ ಮಾಡ್ತಿದ್ದಾರೆ. ಯಾಕೆಂದ್ರೆ 20ನೇ ತಾರೀಕು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಕುಮಾರಸ್ವಾಮಿ ಅವರು ಸಿಂಗಾಪುರದಿಂದ ಬರಬೇಕಾಗಿತ್ತು. ಆದರೆ ದೆಹಲಿಯ ಬಿಜೆಪಿ ನಾಯಕರು ಮಾತುಕತೆಗೆ ಆಹ್ವಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದಿನ ಸಿಂಗಾಪುರ್ನ ಪ್ರವಾಸ ಮೊಟಕುಗೊಳಿಸಿ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು. ಇವತ್ತು ಸಂಜೆ ಕುಮಾರಸ್ವಾಮಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಈಗಾಗಲೇ ದೋಸ್ತಿಯ ಬಗ್ಗೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಿತ್ತು. ಆದರೆ ಸೀಟು ಹಂಚಿಕೆ ಬಗ್ಗೆ ಮಾತ್ರ ಇನ್ನೂ ಅಂತಿಮ ಆಗಿರಲಿಲ್ಲ. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಬ್ಯುಸಿ ಆಗಿದ್ರು. ಈಗ ಎಲ್ಲ ಪ್ರಕ್ರಿಯೆಗಳು ಮುಗ್ದಿರೋದ್ರಿಂದ ಬಹುಶಃ ಕುಮಾರಸ್ವಾಮಿ ಅವರನ್ನ ಮಾತುಕತೆಗೆ ಆಹ್ವಾನ ಮಾಡಿರಬಹುದು. ಒಂದು ಈಗಾಗಲೇ ಪ್ರಾರಂಭಿಕ ಹಂತದಲ್ಲಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಎಷ್ಟು ಸೀಟ್ ಬೇಕು ಅನ್ನುವಂತಹ ಚರ್ಚೆಗಳನ್ನ ಮಾಡಿದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರದು JP ನಡ್ಡಾ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಅಂತಿಮವಾಗಿ ಸೀಟ್ನ ಕಸರತ್ತನ್ನು ಮಾಡಬಹುದು. ಪ್ರಮುಖವಾಗಿ ಈಗಾಗಲೇ ನಾವು ಹೇಳಿದಾಗೆ ಹಳೆ ಮೈಸೂರು ಭಾಗವನ್ನ ಕುಮಾರಸ್ವಾಮಿ ಅವರು ಫೋಕಸ್ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಶಕ್ತಿ JDSಗೆ ಇದೆ. ಒಕ್ಕಲಿಗರ ಬೆಲ್ಟು ಮತ್ತೆ ಅನೇಕ ಕ್ಷೇತ್ರಗಳು ತಮ್ಮ ಹಿಡಿತದಲ್ಲಿರುವಂಥದ್ದು. ಹಾಗಾಗಿ ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಹೆಚ್ಚು ಬೆಂಗಳೂರು ಉತ್ತರ ಅನ್ನುವಂಥ ಕ್ಷೇತ್ರಗಳು, ಸುಮಾರು 6ರಿಂದ 7 ಕ್ಷೇತ್ರಗಳನ್ನ ಕುಮಾರಸ್ವಾಮಿ ಅವರು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಸೊ ಈ ವಿಚಾರವಾಗಿ ಈ ಒಂದು ಕ್ಷೇತ್ರಗಳಿಗೆ ನಮಗೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮತ್ತೆ ಬೇಡಿಕೆಯನ್ನ ವರಿಷ್ಠರ ಮುಂದೆ ಇಡ್ತಾರೆ. ಆದ್ರೆ ಸೀಟು ಹಂಚಿಕೆ ಮಾನದಂಡ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು 5ರಿಂದ 6 ಕ್ಷೇತ್ರಗಳು ಡಿಮ್ಯಾಂಡ್ ಇಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ದೆಹಲಿಗೆ ತೆರಳುತ್ತಿದ್ದಾರೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಎಷ್ಟು ಸೀಟ್ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬಿಜೆಪಿ ವರಿಷ್ಠರ ಜೊತೆಗೆ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ 24 ಸೀಟ್ ಹಂಚಿಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಬಿಜೆಪಿಗೆ 24, JDSಗೆ 4 ಆಗಬಹುದು ಅನ್ನುವಂಥದ್ದು. ಅಥವಾ ಹೈಕಮಾಂಡ್ ಏನಾದ್ರು ಸ್ವಲ್ಪ ಮುಂದೆ ಹೋಗಿ JDSಗೆ ಇನ್ನೂ ಒಂದು ಸೀಟ್ ಕೊಟ್ಟರೆ 23+5 ಸೂತ್ರದಲ್ಲಿ ಆಗಬಹುದು ಅಂತ ಲೆಕ್ಕಾಚಾರಗಳಾಗ್ತಿದ್ದಾವೆ. ಯಾವ ಕ್ಷೇತ್ರ ಅನ್ನುವಂಥದ್ದೇ ಪ್ರಮುಖವಾಗಿರುವಂಥದ್ದು. ಸೊ ಆ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಿರುವಂಥದ್ದು. ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ ಬಳಿಕ ಯಾವ ಕ್ಷೇತ್ರಗಳು JDSಗೆ, ಯಾವ ಕ್ಷೇತ್ರ ಬಿಜೆಪಿಗೆ ಅನ್ನುವಂಥದ್ದು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಚರ್ಚೆ ಆದಮೇಲೆ
ಅಂತಿಮ ಆದರೆ ಅವರೇ ಅದನ್ನು ಅನೌನ್ಸ್ ಮಾಡ್ತಾರೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಈ ಥರ ಮಾತುಕತೆ ಆಗಿದೆ ಅಂತ. 4 ಅಥವಾ 5 ಸ್ಥಾನಗಳನ್ನು ನಿರೀಕ್ಷೆ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಆ್ಯಂಡ್ ಬಹುತೇಕ ಆಲ್ಮೋಸ್ಟ್ ಅವರ ಬೆಲ್ಟ್ ಏನಿದೆ JDS ಪ್ರಬಲವಾಗಿರ್ತಕ್ಕಂಥದ್ದು ಅದನ್ನೇ ಕೊಡ್ತಾರೆ ಅವ್ರಿಗೆ ಅಷ್ಟೇ. ಅದನ್ನು ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಕೊಡೋಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ ಈಗ ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಇರೋ ಕಡೆ ಸೀಟ್ಗಳನ್ನು ಬಿಟ್ಕೊಡೋದಕ್ಕೆ ಕೇಂದ್ರ BJPಯ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಅವ್ರಿಗೂ ಕೂಡ ಇಲ್ಲಿನ ವಸ್ತುಸ್ಥಿತಿ ಗೊತ್ತು, ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಕಳೆದ ಬಾರಿ 28 ಪೈಕಿ ಅವರು 25+1 ಸೀಟನ್ನು ಗೆದ್ದಿದ್ರು. ಹಾಗಾಗಿ ಅವ್ರಿಗೆಲ್ಲವೂ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಬಾರಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತಕ್ಕಂಥದ್ದನ್ನು ಹೊರಟಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅಂತ.